ಕೇವಲ ಜಾತಿ ಗಣತಿ ಜನಗಣತಿ ಮಾಡ್ತೀವಿ ಅಂದಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕಾದ್ರೆ ಸಾಮಾಜಿಕ ಸರ್ವೆ ಆಗಬೇಕು. ನಾವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಹೇಳಿದ್ವಿ, ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮಾಡ್ತೀವಿ ಅಂದಿದ್ವಿ. ನನಗೆ ಗೊತ್ತಿಲ್ಲ ಅವರು ಯಾವ ಗಣತಿ ಮಾಡ್ತಾರೋ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿಸ್ಬಿಟ್ಟು. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಟ್ ಸೆನ್ಸಸ್ ಮಾಡ್ತಾರ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತ ಹೇಳಿ. ಸೆನ್ಸಸ್ ಆ್ಯಂಡ್ ಕ್ಯಾಟ್ ಸೆನ್ಸಸ್. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕರ್ನಾಟಕದ ಸಮೀಕ್ಷೆಯ ಕಥೆ ಏನೀಗ? ಅಜಿತ್, ಈಗ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಮೇ 2ಕ್ಕೆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಮತ್ತೊಮ್ಮೆ ಚರ್ಚೆಗೆ ಬರುತ್ತೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇತ್ತು. ಸರಿ, ಲೇಟರ್ ಸ್ಟೇಜ್ನಲ್ಲಾದರೂ ಬರ್ಬೋದು. ಆದರೆ ನನಗನ್ಸುತ್ತೆ ಅಜಿತ್, ಪ್ರೈಮ್ ಆಫೀಸಾ ಸೆಂಟರ್ ಗೌರ್ಮೆಂಟ್, ಸೆಂಟರ್ ಕ್ಯಾಬಿನೆಟ್ 2026 ಜನಗಣತಿಯಲ್ಲಿ ಜಾತಿ ಗಣತಿ, ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸನ್ನು ಇನ್ಕ್ಲೂಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿರುವಾಗ ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ತನ್ನ ಬಳಿ ಇರ್ತಕ್ಕಂಥ ಡೇಟಾ ಆಧಾರದ ಮೇಲೆ ಏನನ್ನೂ ಮಾಡುವ ತರಾತುರಿಯನ್ನು ತೋರಿಸ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇಟ್ ಈಸ್ ಸೆಟ್ ಬ್ಯಾಕ್ ಫಾರ್ ಸಿದ್ದರಾಮಯ್ಯಸ್ ಅವರ ಪೊಲಿಟಿಕಲ್ ಪ್ರಯತ್ನ ಏನಿತ್ತು, ಆ ಪ್ರಯತ್ನಕ್ಕೊಂದು ಸೆಟ್ ಬ್ಯಾಕ್. ನಾನು ಅಂದರೆ ಸೆಟ್ ಬ್ಯಾಕ್ ಇನ್ ದ ಸೆನ್ಸ್ ಪೊಲಿಟಿಕಲಿ ತುಂಬ ಅದನ್ನು ನ್ಯಾರೋ ದೃಷ್ಟಿಯಿಂದ ನೋಡಿದಾಗ, ಯಾಕಂದರೆ ಕರ್ನಾಟಕ ನಿಜವಾಗ್ಲೂ ಈಗ ಬಂದಿರುವ ಸಂಖ್ಯೆಗಳ ಆಧಾರದ ಮೇಲೆ ಏನೋ ಮೀಸಲಾತಿ ಬದಲಾವಣೆ ತನಕ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗೋದಕ್ಕೆ ತಯಾರಾಗಿತ್ತು ಅಂತ ಅನ್ಸುತ್ತಾ, ಅಥವಾ ಬರೀ ಇಂತಿಂತವ್ರ ಸಂಖ್ಯೆ ಇಷ್ಟಿದೆ ರೀ ಕರ್ನಾಟಕದಲ್ಲಿ ಅಂತ ಹೇಳೋ ಉದ್ದೇಶ ಮಾತ್ರ? ನೆಕ್ಸ್ಟ್ ಸ್ಟೆಪ್ ಇಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ತಯಾರಿತ್ತೋ ಇಲ್ವೋ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರು ಸ್ಪಷ್ಟಪಡಿಸ್ಬೇಕು. ಆದರೆ ಆ ಜಾತಿ ಗಣತಿಯ ಅಥವಾ ಆ ಸಂಖ್ಯೆಯನ್ನಿಟ್ಕೊಂಡು ಏನೊಂದು ಆರೋಪ ಪ್ರತ್ಯಾರೋಪಗಳು, ತೂತು ಮೇಮೆಗಳು ಜಾತಿಗಳ ನಡುವೆ ಶುರು ಆಗ್ತಕ್ಕಂಥ ಸಂಕೇತಗಳು ಇದ್ವು. ಅದು ತಾತ್ಕಾಲಿಕವಾಗಿ ಫಿಸಲ್ ಔಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ನಿಮ್ಮ ಬಳಿ ಸಂಖ್ಯೆಯೇ ಸರಿ ಇಲ್ಲ. ಈಗ ಕಾಂಗ್ರೆಸ್ಸಿನ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಚಿವರು ಏನು ಹೇಳಿದರು ಕ್ಯಾಬಿನೆಟ್ನಲ್ಲಿ, ಅದನ್ನು ಅವ್ರೀಗ ಹೈಕಮಾಂಡ್ಗೂ ಹೇಳ್ತಾರೆ. ಸಂಖ್ಯೆನೇ ನಮ್ಮ ಬಳಿ ಸರಿ ಇಲ್ಲದೆ ಇರುವಾಗ ಆ ಸಂಖ್ಯೆಯನ್ನು ಇಟ್ಕೊಂಡು ಗುದ್ದಾಡೋಕ್ಕಿಂತ 2026 ಸೆನ್ಸಸ್ ಬರುತ್ತೆ, ಸೆನ್ಸಸ್ ಜೊತೆ ಕಾಸ್ಟ್ ನಂಬರ್ಸ್ ಬರುತ್ತೆ, ಆಗ ನಾವು ಮೀಸಲಾತಿಯ ಪ್ರಪೋರ್ಷನನ್ನು ಜಾಸ್ತಿ ಮಾಡಬೇಕೋ ಇಲ್ವೋ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ವಿರೋಧಿ ಬಣ ಅಥವಾ ಸಿದ್ದರಾಮಯ್ಯನವರ ಈ ಒಂದು ಇಡೀ ನಿರ್ಧಾರದ ಜೊತೆಗೆ ಇಲ್ಲದ ಬಣ ಏನಿದೆ ಅದು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಇಡೀ ವರದಿ ಹೆಪ್ಹೆಜಾರ್ಡ್ ಇದೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾ ಇದ್ದಾರೆ. 90% ಎನ್ಯೂಮರೇಷನ್ ಆಗಿದೆ, 95 ಆಗಿದೆ, ಬೆಂಗಳೂರಿನಂಥ ಜಾಗೆಯಲ್ಲಿ ಯಾರ ಮನೆಗೂ ಕೂಡ ಬಂದಿಲ್ಲ. ಹಾಗಿರುವಾಗ ಈ ಸೆನ್ಸಸ್ಸನ್ನು ನಂಬೋದು ಹೇಗೆ ಅಂತಕ್ಕಂಥ ಪ್ರಶ್ನೆಗಳಿದ್ವು. ಈಗ ನನಗನ್ಸುತ್ತೆ ಕ್ಯಾಬಿನೆಟ್ನಲ್ಲೇ ಅದು ಮತ್ತೊಮ್ಮೆ ಚರ್ಚೆಗೆ ಬರ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೇ ಟೇಕ್ ಎ ಕಾಲ್. 2025 ತರಾತುರಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ 2026 ಸೆಂಟರ್ನ ಸೆನ್ಸಸ್ ಬಂದು ಕಾದರೆ ಆಗ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ ಜೊತೆಗಿಲ್ಲದ ಬಣದಿಂದ ಆಗಬಹುದು ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಇನ್ನು ರಿಯಾಕ್ಷನ್ಗಳು ಬರಬೇಕು. ಈಗಷ್ಟೇ ಬ್ರೇಕ್ ಆಗಿರುವಂಥ ಸುದ್ದಿ ಇದು. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.